ಬಿಗ್ ಬಾಸ್ ಹೌದು, ನಾನು ಹೋಗುವಾಗಲೇ ಅಂದ್ಕೊಂಡಿದ್ದೆ. ಯಾಕೆಂದರೆ ನನ್ನ ಪ್ರಕಾರ ಬಿಗ್ ಬಾಸ್ ಇಸ್ ವ್ಯಕ್ತಿತ್ವ. ನೀವು ಹೇಗಿರ್ತೀರಾ ಅನ್ನೋದೇ ಬಹಳ ಮುಖ್ಯ ಆಗತ್ತೆ. ಅಲ್ಲಿ ಬೇರೆ ಥರದ ಕಾರ್ಡ್ ಪ್ಲೇ ಮಾಡೋದು ಅಥವಾ ಸ್ಕ್ರೀನ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳೋದು ಅಲ್ಲ ಅನ್ನೋದು ನನ್ನ ತಲೆಯಲ್ಲಿದ್ದಂಥ ಕಾನ್ಸೆಪ್ಟು. ಹಾಗಾಗಿ ಹೊರಗಡೆಯಿಂದನೇ ನಾನು ಆ ಥರ ಪ್ರಿಪೇರ್ ಆಗೇ ಹೋಗಿದ್ದೆ. ನಾನಾಗಿರಬೇಕು. ಇಷ್ಟು ವರ್ಷ ಸಿರಿನ ಪಾತ್ರಗಳ ಮೂಲಕನೇ ನೋಡಿರೋ ಜನಕ್ಕೆ ನಿಜವಾದ ಸಿರಿ ಹೇಗಿರ್ತಾರೆ, ಅವ್ರ ರಿಯಲ್ ಕ್ಯಾರೆಕ್ಟರ್ ಏನು ಅನ್ನೋದು ತೋರಿಸ್ಬೇಕು ಅನ್ನೋದೇ ಇತ್ತು. ಗೆಲ್ಲೋದು ಬಿಡೋದು ಇದಕ್ಕಿಂತ ನನಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿಂದ ನಾನು ಹೇಗೆ ಹೋದ್ನೋ ಹಾಗೆ ವಾಪಸ್ ಬರಬೇಕು ಅಂತಲೂ ಅಂದ್ಕೊಂಡಿದ್ದೆ. ಸೊ ಬಹುಶಃ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಸಿರಿ ಅವರು ಉಪ್ಪು ಹುಳಿ ಖಾರ ಏನು ತಿನ್ನಲ್ವಾ, ಬರೀ ಸ್ವೀಟ್ ತಿಂತಾರ, ಇಷ್ಟೊಂದು ಸ್ವೀಟ್ ಅಂತ ಹೌದು, ತುಂಬ ಸ್ವೀಟ್ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಇಲ್ಲ, ನಂದೇನು ಗೊತ್ತಾ, ನಾನು ಪ್ರತಿ ಕಡೆ ಕೂಗಾಡೋದು ಅಥವಾ ಸುಮ್ಮನೆ ನನ್ನ ಒಪಿನಿಯನ್ಸ್ನ ತುರ್ಕೋದೋ ನನಗೆ ಇಷ್ಟ ಆಗೋದಿಲ್ಲ. ಬಹಳಷ್ಟು ಕಡೆ ನೀವು ನೋಟಿಸ್ ಮಾಡಿದಾಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇತ್ತೋ, ಎಲ್ಲೋ ಒಂದು ಕಡೆ ನನ್ನ ವಾಯ್ಸ್ ರೇಸ್ ಆಗಬೇಕಿತ್ತು ಅಂದ ಕಡೆ ನಾನು ವಾಯ್ಸ್ ರೇಸ್ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ನನ್ನ ಒಪಿನಿಯನ್ ಬೇಕಾಗತ್ತೆ ಅಂದಾಗ ಹೋಗಿ ಅವ್ರ ಹತ್ರ ಕೂತು ಮಾತಾಡಿದ್ದು ಇದೆ. ಹಾಗಾಗಿ ಎಲ್ಲ ಕಡೆ ನಾನು ಆಕ್ಯುಪೈಡ್ ಆಗಿರಲಿಲ್ಲ. ಯಾವ ಥರ ವಾಯ್ಸ್ ರೇಸ್ ಮಾಡೋ, ನೀವೇನು ಹೇಳಿದ್ರಿ ಸ್ವೀಟ್ ಅಂತ, ಹಾಗಿರಲಿಲ್ಲ. ನನ್ನ ಅಪ್ರೋಚೇ ಹಾಗಿರುತ್ತೆ. ಎಲ್ಲರೂ ನನ್ನ ಡಿಗ್ನಿಟಿ ಅಂತಿದ್ರು, ಬಿಕಾಸ್ ನನ್ನ ಅಪ್ರೋಚೇ ಹಾಗಿರುತ್ತೆ. ನಾನು ಹಾಗೆ ಮಾತಾಡ್ತೀನಿ. ತೀರಾ ಎಕ್ಸ್ಟ್ರೀಮ್ ಹೋದಾಗ್ಲೇ ನನ್ನ ವಾಯ್ಸ್ ರೇಸ್ ಆಗೋದು ಅಥವಾ ಕೂಗಾಡೋದು ಆ ಥರದ್ದು ಮಾಡ್ತೀನಿ ಹೊರತು, ಇನ್ನು ಮಿಕ್ಕಿದ ವಿಷಯದಲ್ಲೆಲ್ಲ ಮಾತಾಡುವಾಗ ನನ್ನ ಕಾನ್ವರ್ಸೇಷನ್ಸ್ ಯಾವಾಗಲೂ ಹೀಗೆ ಇರುತ್ತೆ. ಸೊ ಅದು ಸ್ವೀಟ್ ಏನೂ ಮಾಡೋಕ್ಕಾಗಲ್ಲ, ದಟ್ ಇಸ್ ಮೈ ನೇಚರ್. ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ.